Hello, hi. Welcome to our channel K07 Traveler. This is Venkat. ಈಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಕೃಷಿ ಬೆಲೆ ಇದೆಯಲ್ಲ JKVKಲಿ ಬ್ಯಾಂಗ್ಳೂರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡೇಟ್ ಬಂದ್ಬಿಟ್ಟು 14, 15, 16. ಬಟ್ ನಾನು ಮೊನ್ನೆ ಹೋಗೋಕ್ಕಾಗಲ್ಲ. ಸೊ ಇವತ್ತು 16 ಹೋಗ್ತಾ ಇದ್ದೀನಿ. ಅದು ಮ್ಯಾಪು ಲೊಕೇಶನ್ ಹಾಕಿದ್ದೆ JKVK ಹಿಂಗೆ ನರ್ಸರಿ ಇಲ್ಲಲ್ಲ ಸೆಕೆಂಡ್. ಸಾರಿ ಇಲ್ಲೇ ಅಲ್ಲಿ ಹೋಗ್ಬೇಕಿತ್ತು, ಮಿಸ್ ಆಗಿ ಇಲ್ಲಾಯಿತು. ಮುಂದೆ ಹೋಗ್ಬಿಟ್ಟು ಊಟ ಮಾಡ್ಕೊಬಂದು ಓಲಾಡೋಣ. ಇದು ಎಂಟ್ರೆನ್ಸು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಈಗ ಇದೆ ಎಂಟ್ರೆನ್ಸು. ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು 65. ಯಾರ ಲಿಫ್ಟ್ ಕೇಳ್ತಿದ್ದಾರೆ. ಹೌದು ಗೊತ್ತು, ನಾನು ಅಲ್ಲೇ ಹೋಗ್ತಾ ಇದ್ದೆ. ಹೌದಾ, ನಾನು ಹಿಂದೆ ಬನ್ನಿ. ಲಾಸ್ಟ್ ಡೇಟ್ ಅಂತ ಬಂದಿದ್ದೀರಾ ಸರ್? ಹೌದು, ನಾನು ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಬಂದೆ. ಮತ್ತೆ ನಾನು ಒಂದು ಮೆಟೀರಿಯಲ್ ತಗೋಬೇಕಿತ್ತು, ಸೊ ಚೆಕ್ ಮಾಡೋಣ ಅಂತ. ಇವ್ರು ಕೃಷಿ ಅಧಿಕಾರಿ ಸರ್, ಓಕೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ರೈತರಿಗೆ ಹೊಸದಾಗಿ ತಾಂತ್ರಿಕ ಸಲಹೆಗಳನ್ನ ಕೊಡೋದಕ್ಕೆ ಅಂತ US JKVK ಬೆಂಗಳೂರಲ್ಲಿ ಪ್ರತಿ ವರ್ಷ ಕೃಷಿ ಮೇಳನ ಏರ್ಪಡಿಸಿದ್ದು. ಇದು 4 ದಿನದ ಕಾರ್ಯಕ್ರಮ ಇತ್ತು. ಇವತ್ತು ಭಾನುವಾರ ಇತ್ತು, ಇವತ್ತು ಕೊನೆಯ ದಿನಾಂಕವಾಗಿತ್ತು. ಇಲ್ಲಿ ಅಕ್ಕಪಕ್ಕ ಇರುವಂಥ ಎಲ್ಲ ರೈತರು ಹಾಗೂ ಕೃಷಿಯಲ್ಲಿ ಆಸಕ್ತಿ ಇರುವಂಥವರು ಇಲ್ಲಿ ಬಂದು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ನಾವು ಸಾಯಿಲೆಸ್ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಂದರೆ ಮಣ್ಣುರಹಿತ ಕೃಷಿ ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ ಯಾವ ಥರ ಏನು ಅಂತ. ತುಂಬಾ ಜನ ಇದ್ದಾರೆ ಇವತ್ತು ಸಂಡೇ ಇಲ್ಲ. ಇವತ್ತು ಲಾಸ್ಟ್ ದಿನ ಬರಲ್ವಾ, ಅದಕ್ಕೆ. ಇಲ್ಲಿ ನೋಡಿ, ಸಾಯಿಲೆಸ್ ಅಗ್ರಿಕಲ್ಚರ್. ತೋರಿಸ್ತಾರೆ. ಇದು ಯಾರ ಹತ್ರ ಕೇಳೋಣ ಹೋಗುತ್ತೆ. ನಾವು ಐಫಾನ್ಸ್ ಅಂತ ಡಿಸೈನ್ ಅಂಡ್ ಡೆವಲಪ್ ಮ್ಯಾನುಫ್ಯಾಕ್ಚರ್ ಏರೋಫೋನಿಕ್ಸ್. ಇದರಲ್ಲಿ ನಾವು ಸಬ್ಮರ್ಸಿಬಲ್ ವಾಟರ್, ಓಕೆ, ಇದರಲ್ಲಿ 36 ಪ್ಲಾಂಟ್ಸ್ ಬೆಳ್ಕೊಳ್ಬೋದು. ಅದಕ್ಕೆ ಬೇಕಾಗಿರೋಂಥ ಸೀಡ್ಸ್, ಒನ್ ಟೈಮ್ ಬೇಕಾಗಿರೋಂಥ ಸೀಡ್ಸು, ನ್ಯೂಟ್ರಿಯೆಂಟ್ಸ್, ಅದ್ರ ಜೊತೆಗೆ ಓಕೆ, ನೀರು ಹರಿಯೋದಕ್ಕೆ ವಾಟರ್ ಪಂಪ್ ಓಕೆ. ರೂಟ್ಸ್ ನೀರಲ್ಲಿ ಸಬ್ಮರ್ಜ್ ಆಗ್ತದೆ, ಈಸಿಯಾಗಿ ಬೆಳ್ಕೊಳ್ಳುತ್ತೆ. ಓಕೆ, ನೀರಿಗೆ 25 ಲೀಟರ್ ಆರೋ ವಾಟರ್ ಮನೆಯಲ್ಲಿ ಕುಡಿಯುವಂಥ ನೀರು, ಅದಕ್ಕೆ ಬೇಕಾಗಿರುವಂಥ ABC ಸೊಲ್ಯೂಷನ್ ಅಂತ ಕೊಡ್ತೀವಿ. ಅದನ್ನ ಇನ್ ಪ್ರಪೋರ್ಷನ್ ಅಂದ್ರೆ ಅದನ್ನ ನಂಬರ್ ಇರುತ್ತೆ, ಅದು ಮೇಂಟೈನ್ ಮಾಡಿ ಟೈಮ್ ಆಟೋಮೆಟಿಕ್ ಟೈಮ್ ಮುಖಾಂತರ ಗಂಟೆಗೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಸರ್ಕ್ಯುಲೇಟ್ ಆಗ್ತದೆ. ಓಕೆ, ಸರ್ಕ್ಯುಲೇಟ್ ಆದಾಗ ನೀರಿಂದ ಬರುವಂಥ ಪೌಷ್ಟಿಕಾಂಶನ ಅಬ್ಸರ್ವ್ ಮಾಡೋದು ಬೇಗ ಹೋಗುತ್ತೆ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ನಮ್ಮ ಆಯು ಫಾರ್ಮ್ಸ್ ಅಂತ ಓಕೆ, ಓಕೆ, ವಾಟ್ಸ್ಆಪ್ ಗ್ರೂಪ್ ಇಂದ ನಮ್ಮ ಟೀಮ್ ಇಂದ ಯಾರಾದ್ರೂ ಒಬ್ರು ಕಾಂಟ್ಯಾಕ್ಟ್ ಮಾಡಿ. ಓಕೆ. ಇದನ್ನ ಅವ್ರಿಗೆ ಏನು ಬೇಕಾದ್ರೆ ಬುಕ್ ಮಾಡ್ಕೊಂಡು ಇದು ಮಾಡ್ಕೊಬೋದು. ಬುಕ್ ಮಾಡ್ಕೊಳ್ಬೋದು ಎಲ್ಲ. ಓಕೆ, ಸರಿ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಗೊತ್ತಾಗಿದೆ? ಹೆಚ್ಚು ಬಕೆಟ್ ಪದ್ಧತಿ, ಬಕೆಟ್ ಸಿಸ್ಟಮ್ ಅಂತೆ. ಅವ್ರ ಹತ್ರ ಕೇಳೋಣ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ. ಮೇಡಮ್ ಏನಿದು? ಕ್ಲೇ ಬಾಲ್ಸ್. ಓಕೆ, ಹೆಂಗೆ ಬೆಳೆಯೋದು ಇದು?
ಅದು ಸಾಯಿಲ್ ಏನು ಅದರಲ್ಲಿ ಮಿಕ್ಸ್ ಮಾಡಿಲ್ಲ, ಯೂಸ್ ಮಾಡಿಲ್ಲ. ಸೊ ಕ್ಲೇ ಬಾಲ್ಸ್ ಯೂಸ್ ಮಾಡ್ಕೊಂಡೇ ಪ್ಲ್ಯಾಂಟ್ನ ಗ್ರೋ ಮಾಡಿರೋದು. ಆ ಕ್ಲೇ ಬಾಲ್ಸ್ ಏನು ಮಾಡುತ್ತೆ ಅಂತಂದರೆ ಅದು ಜಾಸ್ತಿ ಟೈಮ್ವರೆಗೂ ವಾಟರ್ ಮಾಯ್ಶ್ಚರ್ ಕಂಟೆಂಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಹೋಲ್ಡ್ ಮಾಡ್ಕೊಳ್ಳುತ್ತೆ. ಸೊ ನಾವು ರೆಗ್ಯುಲರಾಗಿ ವಾಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಸ್ಟೋರ್ ಮಾಡಿಕೊಂಡು ಅದು ಎಷ್ಟು ಬೇಕಷ್ಟು ಬಿಟ್ಕೊಂಡು ಇದು ಮಾಡೋದು. ಸಾಯಿಲ್ಗಿಂತ 90% ವಾಟರ್ ಕಮ್ಮಿ ಯೂಸ್ ಮಾಡಿಬಿಟ್ಟು ಪ್ಲ್ಯಾಂಟ್ನ. ಓಕೆ. ಬೇರೆ ಪ್ಲಾಂಟ್ಸ್ ಯಾವ್ದಾದ್ರು ಮಾಡ್ಬೋದು, ಇದು ಮಾತ್ರನಾ? ಅಂದರೆ ವೆಜಿಟೇಬಲ್ಸ್ ರೂಟಿ ವೆಜಿಟೇಬಲ್ಸ್ ಬಿಟ್ಟು ನಾರ್ಮಲ್ ಕ್ಲೈಂಬರ್ಸ್ ಎನಿ ವೆಜಿಟೇಬಲ್ ಗ್ರೋ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈಗ ನಾವು ಬಿ ಪಾರ್ಕ್ ಎಂಟ್ರಿ ಕೊಡ್ತಿದ್ದೀವಿ. ಒಂದು ಕಾಫಿ ಬೀಚ್ ನಾವೆಲ್ಲ ನೋಡಿರ್ತೀವಿ, ಬಟ್ ಇಲ್ಲಿ ಇದು ಮಾಡಿದ್ದಾರೆ ಇವರು. ಮತ್ತು ಇಲ್ಲಿ ನಿಮಗೆ ಜೇನುತುಪ್ಪ ಬೇಕಂದ್ರೂ ಸಿಗುತ್ತೆ, ಅಲ್ಲಿ ಮಾರ್ತಿದ್ದಾರೆ ನೋಡಿ. ಬಡ್ಜೀವ ಬದುಕಿತ್ತು, ಬಡ್ಜೀವ ಬದುಕಿ. ತುಂಬ ಜನ ಇದ್ದಾರೆ ಇಲ್ಲಿ ಅಲ್ವಾ? ನೋಡಿ ಎಷ್ಟು ಜನ, ಇಲ್ಲೇನು ಹೋಗೋಕ್ಕೂ ಜಾಗ ಇಲ್ಲ, ಏನೂ ಇಲ್ಲ. ನೋಡಿ ಹಾಗೆ ಬ್ಯಾಕ್ ಸೈಡ್ ತರಿಸ್ತೀನಿ, ಎಷ್ಟು ತುಂಬ ಜನ ಇರ್ತಾರೆ. ಇವತ್ತು ಲಾಸ್ಟ್ ದಿನ ಆದ್ದರಿಂದ ತುಂಬ, ಮತ್ತು ವೀಕೆಂಡ್ ಒಂದು ಬೇರೆ, ಸೊ ಫುಲ್ ಜನ ಇದ್ದಾರೆ. ಕ್ಯಾರೆಟ್ ತಿನ್ನೋದ್ರು, ಬೀನೆಸ್ ತಿನ್ನೋದ್ರು, ಅದೆಲ್ಲ ಬಂದ್ಬಿಟ್ಟು ಪಾಟಲ್ಲಿ ಟೆರೆಸ್ ಮೇಲೆ ಹಾಕ ಬೆಳೀತಿದ್ದಾರೆ ಸಿಟಿ ಜನ. ಆದ್ರೆ ಹಳ್ಳಿ ಜನ ಬದಲಾಗ್ಲಿಲ್ಲ. ದುಡ್ಡನ್ನ ಬುಟ್ಟಾಕಿ ಈ 10 ಕ್ವಿಂಟಲ್ ಬೆಳೆದ 10 ಕ್ವಿಂಟಲ್ ಬೆಳೆ ಜಾಗದಲ್ಲಿ 5 ಕ್ವಿಂಟಲ್ ಬೆಳೀರಿ. ಇವತ್ತು 5 ಕ್ವಿಂಟಲ್ ಬೆಳೆಯೋದು 4 ವರ್ಷ ಅನೌನ್ಸ್ಮೆಂಟ್ ನೋಡಿ, ಅನೌನ್ಸ್ಮೆಂಟ್. ಎಲ್ಲ ಸ್ಟೋರಿ ಫಾರ್ಮರ್. ಇಲ್ಲಿ ಅಮೃತ್ ಆರ್ಗಾನಿಕ್ ಫರ್ಟಿಲೈಸರ್. ಏನಾದ್ರು ಔಷಧಿ ಬೇಕಂದರೆ ಗಿಡಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಗ್ರೀನ್ ಟೆಕ್, ಕಿಸಾನ್ ಮಿತ್ರ, ಕ್ರಾಪ್ ಕೇರ್, ಇದೆಲ್ಲ ನಾರ್ಮಲ್ ಅಷ್ಟೇ. ಇಲ್ಲಿ ನೋಡಿ ಜೋಳ ಫುಲ್ ಡೆಕೋರೇಷನ್. ಇಲ್ಲೆಲ್ಲ ಗೊಬ್ಬರದೆಲ್ಲ ನೋಡಿ. ಇಲ್ಲಿ ಹೈದ್ರಾಬಾಡಿಂದ ಬಂದವರು, ಇವ್ರ ಕಂಪ್ನಿ ಹೈದ್ರಾಬಾದ್. ಈ ಕಡೆ ಎಲ್ಲ ಇರ್ತದೆ. ಎಲ್ಲ ಫೋಟೋ ತಗೊಂತವ್ರು. ಹೈಬ್ರಿಡ್ 5109, 5112 ಏನು ಡಿಫ್ರೆನ್ಸ್ ಇದೆ? ಓಕೆ. ಎಲ್ಲ ಮೆಡಿಸನ್ನೇ ಇರೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಏರಿಸ್ ಆಗ್ರೋ ಲಿಮಿಟೆಡು. ಈ ಕಡೆ ಟ್ಯಾಕ್ಟ್ರು ಎಲ್ಲ ಸೇಲ್ಗೆ. ಈ ಕಡೆ ನೋಡಿ ದೊಡ್ಡ ಇಲ್ಲಿ ಟ್ರಾಕ್ಟರ್ಗಳಿದ್ದಾವೆ ನೋಡಿ. ಅಂದರೆ ಟೈಪ್ಸ್ ಆಫ್ ಟ್ರಾಕ್ಟರ್ಸ್. ಸ್ವರಾಜ್ 963F 60 HP ನೋಡಿ, ಚಿಕ್ಕದು ಟ್ರಾಕ್ಟರ್. ಮೊದಲು ಎಷ್ಟು ದೊಡ್ಡದಾಗಿರೋದು, ಟೆಕ್ನಾಲಜಿ ಚಿಕ್ಕ ಬಾಲ ಶುರು ಆಗೈತೆ.
ನೋಡಿ ನೋಡಿ ಚಿಕ್ಕೂರು ಹೋಗ್ಬೇಕು ನೋಡಿಸೋಣ ಕಾಲೇನಂತಿಲ್ಲ ನೋಡಿ ಡಿಫ್ರೆಂಟ್ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಬಂದಿರೋ ಟ್ರ್ಯಾಕ್ಟರ್ ಅನಿಸುತ್ತೆ. ಡಿಫ್ರೆಂಟ್ ಆಗಿದೆ ನೋಡಿ. ಬೋರ್ಡ್ಸ್ ಎಲ್ಲ ಇಲ್ಲಿ ನೋಡಿ ಪುಟಾಣಿ ಟ್ರ್ಯಾಕ್ಟರ್ ನೋಡಿ ಸೈಲೆನ್ಸರ್ ಇದೆ ಇದಕ್ಕೆ ನೋಡಿ ನಾರ್ಮಲ್ ಅವರು ಓನ್ ಯೂಸ್ಗಾದರೆ ಇದು ಬೆಸ್ಟು. ಮತ್ತು ಸ್ವರ 704 ರಫಿ ಇದು ದೊಡ್ಡ ಟ್ರ್ಯಾಕ್ಟರ್. ಚೆನ್ನಾಗಿ ಬೇಸ್ ಎಲ್ಲ ಮಸ್ತಾಗಿ ಕೊಡ್ತಾರೆ. ನಮಗೂ ಮಾತ್ರ ಈ ಥರ ಯಾವುದೂ ಇರಲಿಲ್ಲ. ಇದು ಟೋಟಲಿ ಡಿಫ್ರೆಂಟ್ ಆಗಿದೆ. ದೊಡ್ಡವಲ್ಲ ಅದಕ್ಕೆ ನೋಡಿ ಇದು ಟೆಸ್ಟಿಂಗ ಸ್ವರಾಜ್ ಅವರು ಬಂದಿರೋದು. ಹೇಗೆ ಬಂದು ಬೇಕಾದ್ರೆ ತೊಗೊಂತಾರಲ್ಲ, ರೈತರು ಬರ್ತಾರೆ, ತುಂಬ ಜನ ಬರ್ತಾರೆ. ಎಲ್ಲ ಹ್ಯಾಂಡ್ಮೇಡ್. ಕುರಿ ಕಂಬಳಿ ಅಂತಿರಲ್ಲ ನೋಡಿ. ಗಂಜಿ ಅಂತೆ ಗಂಜಿ ಹಾಕಿ ಮಾಮೂಲಿ ಪುರಿ ಉಣ್ಣೆ ಮಾಡ್ತವ್ರೆ. ಯಾಕೆ ಬರ್ತಾರೆ ಕಂಬಳಿ ಯಾ ಸರ್ ಹೆಂಗೆ ಕೊಡ್ತೀರಿ? ಅಡುಗೆ ಮಾಡ್ಬಾರಿ ಸರ್ ಅಲ್ಲಿ ಸರ್ ಇದರಲ್ಲಿ ಹೈಟ್ ಎಷ್ಟು ಇದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ರೀಸೆಂಟಾಗಿ ಕೊಟ್ಟಿದ್ದು ಮತ್ತು ರೀಸೆಂಟಾಗಿ ಟ್ಯಾಟೋ ಹಾಕ್ಸಿದ್ವಿ. ಕೊಡೋಕ್ಕಾಗಲ್ಲ, ಕೊಡಬಾರ್ದು ಈಗ. ವೈದ್ಯಕೀಯ ಸೇವಾ ಕೇಂದ್ರ ಮೆಡಿಕಲ್ ಅಸಿಸ್ಟೆಂಟ್ ನಾವು ತಗೋಬೇಕು. ಮೆಷಿನೇ ಸಿಗ್ತಿಲ್ಲ ಇಲ್ಲಿ. ಅದು ಹಿಡ್ಕೊಂಡೆ ಒಂದು ವ್ಲಾಗ್ ಆದರೆ ಇನ್ನೊಂದು ಮೇನ್ ರೀಸನ್ ಅದೇ ಫ್ಲವರ್ ಶೋ ಅಂತ. ನೋಡಿ ಈ ರೀತಿ ನಾವು ಕೇಳಿದ ಕ್ವಶನ್ಸ್ ನಮ್ಮ ಸುವರ್ಣ ಕಾಲೇಜಲ್ಲಿ ಖಂಡಿತ ಇದರ ಬಗ್ಗೆ ಒಂದು ಸೆಮಿನಾರ್ ನಾವು ಮಾಡ್ತೇವೆ. ಅದೇ ರೀತಿ ಆಲ್ರೆಡಿ ಒಂದು 4 shake your hands. We respect farmers. ಆ ಕಡೆಯಿಂದ ಬಂದವನು ಇಲ್ಲೆಲ್ಲ ನೋಡಿ ಎಲ್ಲ ಸೇಲ್ಗಿರೋದೇ ಇಲ್ಲ. ಈ ಜನದಲ್ಲಿ ಮಾತಾಡೋದು ಕೂಡ ಕೆಲಸ ಎಲ್ಲ ಅನಿಸ್ತದೆ. ಇದೆಲ್ಲ ಕಂಪ್ನಿ ಅವ್ರು ತಂದಿರೋದಷ್ಟೇ. ಇಂಟ್ರೆಸ್ಟಿಂಗ್ ಆಗ್ತದೆ. ಕಲ್ಸು ಕಲ್ಸು ಕಡೆ ಸೇಲ್ಸು ಯಾವ ರೇಂಜಲ್ಲಿ ಮಾಡ್ತಾರೆ ಅಂತ ಇದು ಚಂದ. ಫೋಟೋ ಇಲ್ಲ, ಫೋಟೋ ಇಲ್ವಂತಲ್ಲಿ ಅದಕ್ಕೆ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟು ನೋಡಿ ಮಕ್ಕಳ ಆಟ ಸಾಮಾನುಗಳೆಲ್ಲ ಇದೆ. ಎಲ್ಲ ಗೇಮ್ಸ್
ಕೊತ್ತಾಸ್ ಕಾಫಿ. ಇನ್ನೂ ಗಂಟೆಗೆ ಟ್ಯಾಕ್ಸ್ ಹಾಕೋದು ಬಾಕಿ ಇದೆ. ಬರೀ 1-2 ತಗೊಂಡಿದ್ದೀನಿ ಮೇಡಮ್ ಅಷ್ಟೇ. ಇನ್ನೊಂದಷ್ಟು ಟ್ಯಾಕ್ಸ್ ಹಾಕ್ಬೇಕು ನಮ್ಮ ಯಜಮಾನ್ರಿಗೆ. ಆಮೇಲೆ ಎಲ್ಲ ಹೋದ್ರೆ ಯಜಮಾನ್ರ ಟ್ಯಾಕ್ಸು. ನಾವು ಮಾಲ್ಗಳಲ್ಲಿ ಅಂಗಡಿಗಳಲ್ಲಿ ತುಂಬ ಮಕ್ಕಳು ಅದನ್ನು ನೋಡ್ತೀವಿ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಎಷ್ಟೊಂದು ಏನು ಪರಿಚಯ ಹೊಸ ಹೊಸ ವಸ್ತುಗಳನ್ನ ಮಕ್ಕಳು ಪರಿಚಯ ಮಾಡಿಸ್ತಿದ್ದಾರೆ. ಅದರಲ್ಲಿ ಹಳ್ಳಿಯಿಂದ ಬಂದಿರೋದು ತುಂಬಾ ಇದೆ. ಸೊ ಅದನ್ನು ನೋಡಿ ಸಿಟಿಲಿರೋರೆಲ್ಲ ಮಕ್ಳನ್ನ ಕರ್ಕೊಂಡ್ಬಂದು ಅಲ್ಲಿ ನೋಡಪ್ಪ ಕೌ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಬುಕ್ಕಿಂದ ಇಲ್ಲಿ ಡೈರೆಕ್ಟ್ ಆಗಿ ನೋಡಪ್ಪ ಕೌ ಇದೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ನಾನಾ ಥರ ವಿಧಗಳನ್ನ ನಮಗೆ ಕಾಣ್ಬೋದು. ಯಾವ ಥರ ಏನೇನು ನ್ಯೂಟ್ರಿಯನ್ ಸ್ಟೇಟಸ್ ಏನು ಸರ್ ನಿಮಗೆ ಬೌಂಡ್ರಿ ಮೆಜರ್ಮೆಂಟ್ ಬೇಕಂದರೆ ಮಾಡ್ಕೊಡ್ತೀವಿ. ಅಥವಾ ನಿಮ್ಮ ಬೌಂಡ್ರಿ ಗೊತ್ತಿಲ್ಲ ಅಂದರೆ ಕೂಡ ಅದನ್ನು ಫೈಂಡ್ ಔಟ್ ಮಾಡಿ. ಇದು ಬಂದ್ಬಿಟ್ಟು ಯೂನಿವರ್ಸಲ್ ಲ್ಯಾಂಡ್ ಸರ್ವಿಸ್ ಅಂಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಅಂತ ಒಂದು ಅದರ ಪ್ರಮೋಷನಲ್ ವಿಡಿಯೋ ಅಲ್ಲ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹೆಸರು ಹೇಳಿ ಸರ್, ಹೇಳಿ. ನನ್ನ ಹೆಸರು ತುಂಬ ಅಂತ. ಯೂನಿವರ್ಸಲ್ ಲ್ಯಾಂಡ್ ಸರ್ವೆ ಆ್ಯಂಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ನಮ್ಮದಲ್ಲಿದೆ. ನಾವು ಸಾಯಿಲ್ ಟೆಸ್ಟಿಂಗ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಪರ್ಪಸ್ ಮತ್ತು ಅಗ್ರಿಕಲ್ಚರ್ ಪರ್ಪಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಪರ್ಪಸ್ ಅಂತಂದರೆ ನಾವು ಇದರ ಸಾಯಿಲಿಂದ ಸ್ಟ್ರೆಂತ್ ಮತ್ತು ಸ್ಟೆಬಿಲಿಟಿ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ತೀವಿ. ಅಪ್ ಟು ಮ್ಯಾನ್ಯುವಲಿ ಅಂತಂದರೆ 6 ಮೀಟರ್ ಹೋಗ್ತೀವಿ. ಮೆಷಿನ್ ಪಾಯಿಂಟ್ ಅಂತಂದರೆ 10 ಮೀಟರ್ ಹೋಗ್ತೀವಿ. ದೆನ್ ಆಲ್ಸೋ ನಾವು ಇದರದ್ದು ಅಗ್ರಿಕಲ್ಚರ್ ಟೆಸ್ಟ್ ಕೂಡ ಮಾಡ್ತೀವಿ. ಅದರದ್ದು ಪ್ಯಾರಾಮೀಟರ್ಸ್ NPK ಮತ್ತು PH ಎಲ್ಲನೂ ಹೇಳ್ತೀವಿ. ಮತ್ತು ದೆನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ನಾವು ಹೇಳ್ತೀವಿ. ಇದ್ರ ಕನ್ಸ್ಟ್ರಕ್ಷನ್ ಪರ್ಪಸ್ ಮಾಡಿದರೆ ನಿಮಗೆ G+ ಯಾವ ಥರ G+7 G+4 ಬಿಲ್ಡಿಂಗ್ ಕರೆಕ್ಟ್ ಇದೇನೇ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಇದು ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ. ಸರ್ ರವೀಶ್ ಅಂತ. ನಮ್ಮ ಆಫೀಸ್ ಬಂದು ಯೂನಿವರ್ಸಲ್ ಲ್ಯಾಂಡ್ ಸರ್ವೆ, ರಾಜಾಜಿನಗರ ಫಸ್ಟ್ ಬ್ಲಾಕ್. ನಾವು ಡಿಜಿಟಲ್ ಲ್ಯಾಂಡ್ ಸರ್ವೆ ಮಾಡ್ತೀವಿ. ಅಂದರೆ ನಿಮ್ಮದು ನಿಮ್ಮ ಪಾಣಿ ಪ್ರಕಾರ ಎಷ್ಟು ಬರುತ್ತೆ, ಏನು ಬೌಂಡ್ರಿ ಎಲ್ಲೆಲ್ಲಿದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ನಾವು ಕ್ಲಾರಿಫಿಕೇಷನ್ ಮಾಡ್ಕೊಡ್ತೀವಿ. ನಿಮಗೆ ಅದರಲ್ಲಿ ಮತ್ತು ಎಂಕ್ರೋಚ್ಮೆಂಟ್ ಆಗಿದ್ದೆಲ್ಲ ತೋರಿಸಲ್ಲ, ಜಸ್ಟ್ ನಾವು ಪಾಯಿಂಟ್ಸ್ ಬರ್ಬೋದಂತ ತೋರಿಸ್ತೀವಿ ಅಷ್ಟೇ. ನಿಮ್ಮ ಎಂಕ್ರೋಚ್ಮೆಂಟು ಅದೆಲ್ಲ ಅದೆಲ್ಲ ಮಾಡಲ್ಲ. ಅದು ಬಿಟ್ಟರೆ ನಿಮಗೆ ಫೆನ್ಸಿಗೆ ಹಾಕಿಸ್ಬೇಕಾಗತ್ತೆ. ನಿಮಗೆ ಲೈನು ಒಂದು 200 ಅಡಿ 300 ಅಡಿ ಲೈನ್ಗಳಿರುತ್ತೆ. ಅದು ನಿಮಗೆ 30 ಅಡಿಗೆ ಪಾಯಿಂಟ್ಸ್ ಬೇಕು. 30 ಅಡಿಗೆ ಪಾಯಿಂಟ್ಸ್ ಬೇಕು. ಅದನ್ನು ಲೈನ್ಗಳು ಕರೆಕ್ಟು ಲೈನ್ಗಳು ಮಾಡ್ಕೊಡ್ತೀವಿ. ಅದು ಬಿಟ್ಟರೆ ನಾವು ಈಗ ನಿಮ್ಮದು ಬರೀ ಜಸ್ಟ್ ಲ್ಯಾಂಡ್ ಇರುತ್ತೆ, ಅದು ಎಷ್ಟು ಎಕರೆ ಇದೆ ಅನ್ನೋದು ಗೊತ್ತಿರಲ್ಲ. ಫಿಸಿಕಲ್ ಚೆಕ್ ಮಾಡಿ ಇಷ್ಟು ಎಕರೆ ಇದೆ ಅನ್ನೋದು ರಿಪೋರ್ಟ್ ಕೊಡ್ತೀವಿ. ಅದಾದಮೇಲೆ ಮತ್ತು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾರ್ಕಿಂಗ್ ಇದೆ. ಸಿವಿಲ್ ವರ್ಕಲ್ಲಿ ಒಂದು ಪ್ಲ್ಯಾನ್ ರೆಡಿ ಮಾಡಿಸಿರ್ತೀರ. ಅದ್ರ ಪ್ರಕಾರ ನೀವು ಎಕ್ಸಿಸ್ಟಿಂಗ್ ನಿಮ್ಮ ಸೈಟ್ಗಳಲ್ಲಿ ಬಿಲ್ಡಿಂಗು ಮಾರ್ಕಿಂಗ್ಸು ಎಲ್ಲ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಆ್ಯಸ್ ಬಿಲ್ಡ್ ಸರ್ವೆ ಅಂತ ಬರುತ್ತೆ. ನೀವು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಏನೇನಿದೆ ಅದ್ರ ಪೂರ್ತಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ರೂಮು ಮತ್ತು ನಿಮ್ಮದು ಹೈಟು ಅದರದ್ದೆಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮ್ಮದು ಆಫೀಸ್ ಹೋಗಿ ರಾಜಾಜಿನಗರ. ರಾಜಾಜಿನಗರ ಸರ್, ಫಸ್ಟ್ ಬ್ಲಾಕ್. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರಿ, ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಓಕೆ ಸರ್, ಕಾಂಟ್ಯಾಕ್ಟ್ ಯೂಸ್ ಮಾಡೋ ವಿಷಯ ಸರ್. ಹಾಂ ಸರ್, ಇದೆ GPS ಅಂತ ಯೂಸ್ ಮಾಡಿ. ಅದು ಲೇಸರ್ ಸಿಸ್ಟಮ್ ETS ಆಟೋ ಲೆವೆಲ್ ಗ್ರೌಂಡ್ ಲೆವೆಲ್ ಚೆಕ್ಕಿಂದ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಬಂದ್ಬಿಟ್ಟು ಫಾರ್ಮ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸು. ಇದರಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ನೋಡಿ. ನಾರ್ಮಲಾಗಿ ಮೋಟ್ರು ಫಿಕ್ಸ್ ಮಾಡ್ತೀವಲ್ಲ ಸಿಸ್ಟಮ್ ಅಲ್ಲಿ. ಇಲ್ಲಿ ನೋಡಿ ಡ್ರೋನ್ಸ್, ಮಾರುತಿ ಡ್ರೋನ್ಸ್, ಮಾರುತಿ ಡ್ರೋನ್ಸ್ ನೋಡಿ. ನಾವು ಮೊದಲೇ ನೋಡಿರ್ತೀವಿ, ಅವ್ರು ಹೇಳ್ತಾರೆ ಚಾರ್ಜ್ ಅಷ್ಟೇ 6 ನಿಮಿಷಗಳು ಹೋಗಿ ಕೊಡ್ತೀವಿ. ಇದು 10 ಲೀಟರ್ ಟ್ಯಾಂಕ್ ಸರಿ 10 ಲೀಟರ್ ಈಗ ಸೆರಫ್ ಏನೋ ಫೋನ್ಯಾಗ 10 ಲೀಟರ್ ತೆಲುಗುದಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. 1 ಎಕರೆ 6 ನಿಮಿಷ 1 ಎಕರ್ 6 ನಿಮಿಷದಲ್ಲಿ 1 ಎಕರ್ ಇದು ಮಾಡುತ್ತೆ. ಅವ್ರ ಟ್ರೈನ್ ಅವರೆಲ್ಲ ಕೊಡ್ತಾರಂತೆ. ನಾರ್ಮಲ್ ಡ್ರೋನ್ ಇದು ವಿತ್ ಕ್ಯಾಮ್ರಾ ಕ್ಯಾಮ್ರಾ
ತೊಗೋಬೇಕು, ರೇಷ್ಮೆ ಕಟ್ಟಿದೆ ಅಂತ ಹೋಗ್ಬೇಕು. ಸೊ ಅದಕ್ಕೋಸ್ಕರ ವೇಟಿಂಗ್. ಅದರಲ್ಲಿ ಸಿಗ್ತಾನೆ ಇಲ್ಲ. 2 ವಿತ್ CC ಕ್ಯಾಮ್ರಾ. ನಮಗೆ ಕಟ್ಟರೆ ಸಿಕ್ಕರೆ ನಾವು ತೊಗೊಂಡು ಹೋಗ್ತಾ ಇರ್ಬೋದು. ನೋಡ್ತಾ ಇದನ್ನು ಆಗಬೇಕು, ಸಿಗ್ತಾನೆ ಇಲ್ಲ. ಮಚ್ಚುಗಳು ನೋಡಿ, ಡಿಫ್ರೆಂಟ್ ಮಚ್ಚು. ಇದೆಲ್ಲ ಮತ್ತೆ ಮಿಷಿನ್ಗಳು ಕಟ್ರೋ, ಆ ಥರ ಕಟ್ರಲ್ಲ ನಮ್ಮದು ನಾರ್ಮಲ್ ರೇಷ್ಮೆ ಆ ಥರ ಕಡ್ಡಿನ ಕಟ್ ಮಾಡೋ ಮಿಷಿನ್ ಬೇಕಾಗಿರೋದು. ಹಾಂ, ರೆಡಿ. ಒಂದು 30,000 ಅಲ್ಲ ಬೇಕಾದ್ರೆ ನ್ಯೂ ತುಂಬ ರೇಟ್ ಇದೆ. ನಾನು ನೋಡಿದ ಪ್ರಕಾರ ರೇಟ್ ಅಷ್ಟೊಂದು ಇಲ್ಲ. ಇಲ್ಲಿ ನೋಡಿದ್ರೆ ಹೆವಿ ರೇಟ್ ಇದೆ. ಏನಿದು 400 ಪಂಪ್. ಇದು ಪ್ರೈಸಸ್ಸು ತುಂಬ ಇದ್ದಂಗೆ. ಅವ್ರು ನೋಡಿದ್ರೆ 14-15 ಸಾವಿರ ಅಂದರು. ಇಲ್ಲಿ ನೋಡಿದ್ರೆ ಆ ರೇಟ್ಗೆ ಇಲ್ಲ. ದೊಡ್ಡ ಮಿಷಿನ್ಗಳು 2.5 ಲಕ್ಷ. ಎತ್ತಿಗಳು ಮರ ಕಡೆಗೆ. ನಾರ್ಮಲ್ ಮೋಟರ್ ನೀವು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಜಸ್ಟು ಒಂದು ನಂಬರ್ ಮಿಸ್ ಕಾಲ್ ಕೊಟ್ಟರೆ ಸಾಕು. ಆ ನಂಬರ್ ನಿಮಗೆ ತೋರಿಸ್ತೀನಿ. ಎಲ್ಲ ಇಲ್ಲ ಕ್ಲಾರಿಟಿಯಾಗಿ ತೋರಿಸ್ತೀನಿ.